ದೇಶದ ಯುವ ಪೀಳಿಗೆಗೆ 18 ವರ್ಷಕ್ಕೆ ಮತದಾನದ ಹಕ್ಕು ನೀಡಿದ್ದರಿಂದ ರಾಜಕೀಯ ಕ್ರಾಂತಿಯೇ ಆಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರನ್ ಫಾರ್ ರಾಜೀವ್ ಮ್ಯಾರಥಾನ್ಗೆ ಚಾಲನೆ ನೀಡಿದರು. ಬಳಿಕ ಅವರು ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸಿ ಬೆಳೆಸುವ ಸಾಮರ್ಥ್ಯವಿರುವುದು ಯುವ ಪೀಳಿಗೆಯಲ್ಲಿ ಮಾತ್ರ. ಹಾಗಾಗಿ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಬೇಕು. ಆಗ ಪ್ರಜಾಪ್ರಭುತ್ವದ ಕಾವಲು ಕಾಯಲು ಅವರಿಗೆ ಸಾಮರ್ಥ್ಯ ಬರುತ್ತದೆ. ಇದಕ್ಕೆ ತಾವು ಸಹ ಜೀವಂತ ನಿದರ್ಶನವಾಗಿರುವುದಾಗಿ ಹೇಳಿದರು. ಬೆಂಗಳೂರು ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತವನ್ನು ಬೆಂಗಳೂರಿನ ಮೂಲಕ ನೋಡಲಾಗುತ್ತಿದೆ ಎಂದರು. ಇದು ಸಾಧ್ಯವಾಗಿದ್ದು ನಿಮ್ಮೆಲ್ಲರಿಂದ ಎಂದು ತಿಳಿಸಿದರು. ಮಿಲಿಟರಿಗೆ ಏರ್ ಫೋರ್ಸ್ ಯಾರಾದ್ರೂ ತೆಗೆದುಕೊಳ್ಳಲಿಕ್ಕೆ ಈ ದೇಶ ಕಾಯಪ್ಪ ಅಂತ ಹೇಳಿ ನಾನು ತಮಿಳುನಾಡು, ಆಂಧ್ರ, ಇದರಲ್ಲಿ ಕಾಶ್ಮೀರ್ ಬಾರ್ಡ್ರು, ಬೇರೆ ಕಡೆ ಬಾರ್ಡ್ರು, ಎಲ್ಲ ಬಾರ್ಡ್ಗಳೆಲ್ಲ ಬಂದೂಕ ಕೊಟ್ಟು ಇಡ್ತೀನಿ. ಇವತ್ತು ಪ್ರಜಾಪ್ರಭುತ್ವ ಅವ್ರನ್ನ ದೇಶ ಕಾಯಿ ಅಂತ ಅವರ ಹುಡುಗರ ಮೇಲೆ ನಂಬಿಕೆ ಇಟ್ಟು ನಾವು ಕೊಡ್ತೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತಿಂದ ಪಾರ್ಲಿಮೆಂಟ್ ನಾಯಕರನ್ನ ಆಯ್ಕೆ ಮಾಡಬೇಕು. ಆ ಯುವಕರು 18 ವರ್ಷದ ಯುವಕರು ಆಯ್ಕೆ ಮಾಡಲಿ. ಅವ್ರ ಮೇಲೆ ನಂಬಿಕೆ ಇದೆ, ಅದಕ್ಕೋಸ್ಕರ 18 ವರ್ಷಕ್ಕೆ ನಾನು ಮತ ಕೊಡ್ತೀನಿ ಅಂತ ಹೇಳಿದ್ರು. ಇಡೀ ವಿಶ್ವ ನಿಮ್ಮನ್ನ ನೋಡ್ತಾ ಇದೆ. ಭಾರತವನ್ನ ಮೊನ್ನೆ ತಾನೇ ಪ್ರಧಾನಮಂತ್ರಿ ಬಂದಿದ್ರು ಮೆಟ್ರೋಗೆ, ಅವ್ರು ಹೇಳಿದ್ರು ಇಂಡಿಯಾ ಈ ಸೀನ್ ಥ್ರೂ ಬ್ಯಾಂಗ್ಳೂರ್. ಯಾರಿಂದ? ನಿಮ್ಮಿಂದ ಇಡೀ ಭಾರತವನ್ನ, ಬೆಂಗಳೂರು ಜನತೆಯಿಂದ ಇಡೀ ವಿಶ್ವ ನಿಮ್ಮನ್ನು ನೋಡ್ತಾ ಇದೆ. ನಿಮ್ಮ ಸೇವೆಗೆ ನಮ್ಮ ಅಭಿನಂದನೆಗಳು.